ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಕಳಸದಿಂದ ಹೊರಟು ಶೃಂಗೇರಿಗೆ ಬಂದ್ವಿ. ಶೃಂಗೇರಿನಲ್ಲಿ ನೈಟ್ ಆಲ್ಟ್ ಆಗಿ ಮಾರನೇ ಬೆಳಗ್ಗೆಗೆ ನಾವು ಶೃಂಗೇರಿ ಶಾರದಾಂಬೆ ದರ್ಶನ ಮಾಡೋದಕ್ಕೆ ಅಂತೇಳಿ ಹೊರಟ್ವಿ. ಇದು ಎಂಟ್ರೆನ್ಸಲ್ಲಿ ಹೋಗುವಾಗ ಕಾಣ್ತಕ್ಕಂಥ ಗೋಪುರ. ಇದು ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಶಾರದಾಂಬೆ ದರ್ಶನ ಮಾಡೋದಕ್ಕೆ ಅಂಥೇಳಿ. ನೋಡಿ, ಒಳಗಡೆ ಬರ್ತಾ ಇದ್ವಿ. ಅರ್ಲಿ ಮಾರ್ನಿಂಗೇ ಬಂದಿರೋದ್ರಿಂದ ನಾವು 6:30ಗೆಲ್ಲ ಬಂದುಬಿಟ್ಟಿದ್ವಿ. 6:37 ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನದ ಹತ್ರನೇ ಇದ್ವಿ. ಸಹ್ಯಾದ್ರಿ ಪರ್ವತಗಳ ಮಡಿಲಲ್ಲಿ ತುಂಗಾ ನದಿ ತೀರದಲ್ಲಿ ನೆಲೆಸಿರುವ ಶಾರದಾ ದೇವಿಯ ನೆಲೆಯೇ ಶೃಂಗೇರಿ. ಸುಮಾರು 8ನೇ ಶತಮಾನದಲ್ಲಿ ಶಾರದಾ ಪೀಠ ಸ್ಥಾಪನೆಯಾಗಿದೆ ಎಂದು ಹೇಳ್ತಾರೆ. ಅದ್ವೈತ ಸಿದ್ಧಾಂತದ ಮೂಲಕ ಸನಾತನ ಧರ್ಮವನ್ನು ಪ್ರಚಾರ ಮಾಡುತ್ತಾ ಬಂದ ಶಂಕರಾಚಾರ್ಯರಿಂದ ಈ ಶಾರದಾ ಪೀಠ ಸ್ಥಾಪಿತ ಆಗಿದೆ. ನೋಡಿ, ಮಾರ್ನಿಂಗ್ ಅಂದರೆ ಶಾರದಾಂಬೆ ದೇವಸ್ಥಾನ ತೆಗೆದಿರುತ್ತೆ. ಏನಾದರೂ ಸೇವೆ ಮಾಡಬೇಕು ಅಂದರೆ ಸೇವಾ ಕೌಂಟರು ಲೇಟ್ ಇರುತ್ತೆ. ನಾನು ದೂರದಿಂದನೇ ಶಾರದಾ ಮಾತೆನ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಇಷ್ಟೇ ನನಗೆ ಅಲ್ಲಿ ತೊಗೊಳಕ್ಕಾಗಿದ್ದು. ಒಳಗಡೆ ಯಾವುದೇ ರೀತಿಯಿಂದನೂ ಮೊಬೈಲ್ ಅಲೋ ಇರಲಿಲ್ಲ. ನನಗೆ ಹೊರಗಡೆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಅಷ್ಟೇನೆ. ಮತ್ತು ಇಲ್ಲಿ ನೋಡಿ, ಹೊರಗಡೆ ತುಂಬ ಚೆನ್ನಾಗಿ ಅಷ್ಟು ದೊಡ್ಡ ರಂಗೋಲಿನ ಹಾಕಿದರು. ಮತ್ತು ಇಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ರಾಮನ ಮಂತ್ರ ಕೂಡ ಹಾಕಿದರು. ಭಾಳ ಅಂದರೆ ಭಾಳ ಚೆನ್ನಾಗಿ ರಂಗೋಲಿನ ಹಾಕಿದರು. ತುಂಬ ದೊಡ್ಡದಾಗಿ ರಂಗೋಲಿನ ಹಾಕಿದರು. ತುಂಬ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ರಿಂದ ಅಂತೂ ತಂಪಾದ ವಾತಾವರಣದಲ್ಲಿ ಈ ರಂಗೋಲಿ ಎಲ್ಲ ನೋಡಿ, ಮತ್ತು ವಾತಾವರಣ ಅಂತೂ ಬಹಳ ಬಹಳ ಅಂದರೆ ಬಹಳ ಖುಷಿ ಆಗ್ತಾ ಇತ್ತು. ನೋಡಿ, ಎಷ್ಟು ದೊಡ್ಡ ರಂಗೋಲಿನ ಹಾಕಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ಆ ಕಡೆ ಸೈಡಲ್ಲಿ ಇನ್ನೂ ಮೋಡ ಮುಚ್ಚಿದ ವಾತಾವರಣ, ಹಿಮ ಬೀಳೋ ಥರ ಇತ್ತು. ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತೂ. ಶಂಕರಾಚಾರ್ಯರಿಂದ ಈ ಶಾರದಾ ಪೀಠ ಸ್ಥಾಪಿತ ಆಗಿರುತ್ತೆ. ದೇಶದ ಉದ್ದಗಲಕ್ಕೂ 4 ಪೀಠಗಳನ್ನು ಸ್ಥಾಪಿಸಿದ್ದಾರೆ ಶಂಕರಾಚಾರ್ಯರು. ಅದರಲ್ಲಿ ಇದು ಸಹ ಒಂದು. ಇನ್ನಿತರ ಪೀಠಗಳೆಂದರೆ ಒರಿಸ್ಸಾದಲ್ಲಿರುವ ಋಗ್ವೇದದ ಗೋವರ್ಧನ ಮಠ, ಗುಜರಾತಿನಲ್ಲಿ ಸಾಮವೇದದ ಕಾಳಿಕಾ ಮಠ, ಉತ್ತರಾಂಚಲದಲ್ಲಿ ಅಥರ್ವಣ ವೇದದ ಜ್ಯೋತಿರ್ಮಠ ಹಾಗೂ ಶೃಂಗೇರಿಯಲ್ಲಿರುವ ಯಜುರ್ವೇದದ ಶಾರದಾ ಮಠ. ಇವು ದೇಶದ 4 ದಿಕ್ಕುಗಳಲ್ಲಿ ಸ್ಥಾಪಿಸಲ್ಪಟ್ಟಿವೆ. ಇವುಗಳಲ್ಲಿ ಶಂಕರಾಚಾರ್ಯರು ಮೊಟ್ಟ ಮೊದಲು ಸ್ಥಾಪಿಸಿದ ಮಠವೇ ಈ ಶೃಂಗೇರಿ ಶಾರದಾ ಮಠ. ಶಂಕರಾಚಾರ್ಯರು ತಮ್ಮ ಜೀವಿತ ಅವಧಿಯಲ್ಲಿ ಸುಮಾರು 12 ವರ್ಷಗಳನ್ನು ಇಲ್ಲಿಯೇ ಕಳೆದಿರುವುದು ಮತ್ತೊಂದು ವಿಶೇಷ ಕೂಡ ಆಗಿರುತ್ತೆ. ಇಲ್ಲಿನ ಶಾರದೆಯ ಮೂಲ ವಿಗ್ರಹವನ್ನು ಕಾಶ್ಮೀರದಿಂದ ತಂದು ಪ್ರತಿಷ್ಠಾಪಿಸಿದರು ಎಂದು ಸಹ ಹೇಳ್ತಾರೆ. ಶಾರದಾ ದೇವಿಯನ್ನು ಶ್ರೀಗಂಧದಿಂದ ಮಾಡಲ್ಪಟ್ಟಿರುವುದು ಮತ್ತೊಂದು ವಿಶೇಷ. ಮತ್ತು ಋಷ್ಯಶೃಂಗರು ತಪಸ್ಸನ್ನಾಚರಿಸಿದ ಸ್ಥಳ ಕೂಡ ಇದೇ ಆಗಿರುತ್ತೆ. ಇದೇ ಕಾರಣದಿಂದಾಗಿ ಶೃಂಗೇರಿ ಅಂತ ಹೇಳ್ತಾರೆ. ಅನೇಕ ಋಷಿಮುನಿಗಳ ತಪೋಭೂಮಿ ಕೂಡ ಇದೇ ಆಗಿರುತ್ತೆ. ಋಷ್ಯಶೃಂಗರಿಂದಾಗಿಯೇ ಈ ಸ್ಥಳಕ್ಕೆ ಶೃಂಗೇರಿ ಎಂದು ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿನ ಸುತ್ತಮುತ್ತಲಿನ ಪರ್ವತಗಳು ಶೃಂಗಗಳ ಮಾದರಿಯಲ್ಲಿ ಕಾಣುತ್ತಿರೋದ್ರಿಂದ ಕೂಡ ಈ ಹೆಸರು ಬಂದಿರಬಹುದು ಅಂತ ಕೂಡ ಹೇಳ್ತಾರೆ. ಮತ್ತು ನವರಾತ್ರಿಯ ಸಮಯದಲ್ಲಿ ಶಾರದಾ ದೇವಿಗೆ ವಿವಿಧ ರೀತಿಯ ಅಲಂಕಾರ ಮಾಡುತ್ತಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಅಂದರೆ ಸಣ್ಣ ಮಕ್ಕಳುಗಳಿರ್ತಾರೆ, ಆ ಮಕ್ಕಳುಗಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅವರು ಉತ್ತಮ ವಿದ್ಯಾರ್ಥಿಗಳಾಗಿ ಬುದ್ಧಿವಂತರಾಗ್ತಾರೆ ಅಂತ ನಂಬಿಕೆ ಕೂಡ ಇದೆ. ಮತ್ತು ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ 14ನೇ ಶತಮಾನದಲ್ಲಿ ಕಟ್ಟಿಸಲ್ಪಟ್ಟಿರುವ ವಿದ್ಯಾಶಂಕರ ದೇವಾಲಯ. ಇದನ್ನು ಶೃಂಗೇರಿ ಪೀಠದ 12ನೇ ಪೀಠಾಧಿಪತಿಗಳಾಗಿದ್ದ ವಿದ್ಯಾರಣ್ಯರು ಕಟ್ಟಿಸಿದರು ಎಂದು ಸಹ ಹೇಳ್ತಾರೆ. ಈ ವಿದ್ಯಾರಣ್ಯರೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಹಕ್ಕಬುಕ್ಕರನ್ನು ಪ್ರೇರೇಪಿಸಿದವರು. ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನು ಅಂತ ಅಂದರೆ ರಾಶಿ ಸೂಚಕ ಕಂಬಗಳು. ಅಂದರೆ ನಮ್ಮ 12 ಏನು ರಾಶಿಗಳಿದೆ, ಆ ರಾಶಿಗಳು 12 ಕಂಬಗಳು. ಅದೇ ಥರನೇ ನಮ್ಮ ರಾಶಿನಲ್ಲಿ ಏನು 12 ರಾಶಿಗಳಿದೆ
ಅದೇ ಥರನೇ ಈ ದೇವಸ್ಥಾನದಲ್ಲಿ 12 ಕಂಬಗಳಿದೆ. ಸೂರ್ಯನ ಪ್ರಥಮ ಕಿರಣ ಯಾವ ರಾಶಿ ನಡೆಯುತ್ತಿರುತ್ತದೆಯೋ ಅದೇ ರಾಶಿಯ ಕಂಬದ ಮೇಲೆ ಬೀಳುವುದು ಇಲ್ಲಿನ ವೈಶಿಷ್ಟ್ಯತೆ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ವಿಜ್ಞಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಎಂಬುದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇದು ಆಂಜನೇಯ ಸ್ವಾಮಿ. ಅಂದರೆ ಇನ್ನೂ ಯಾವುದೇ ಥರದ ದೇವಸ್ಥಾನಗಳು ಇನ್ನೂ ತೆಗೆದಿರಲಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ನೀವು ನೋಡ್ತಾ ಇರ್ಬೋದು, ಸೂರ್ಯ ಕೂಡ ಆವಾಗ ಉದಯಿಸ್ತಾ ಇದ್ದ. ಅಂದರೆ ನಮಗೆ ಶಾರದಾ ದೇವಿದು ದರ್ಶನ ಅಂತೂ ಚೆನ್ನಾಗಾಯಿತು. ಅಷ್ಟು ರಶ್ ಇರಲಿಲ್ಲ. ಕಣ್ಣು ತುಂಬಿಕೊಂಡು ದರ್ಶನ ಮಾಡ್ಕೊಂಡಂತೂ ಆಚೆ ಬಂದ್ವಿ ನಾವು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ತೋರಣ ಗಣಪತಿ ಅಂತ ಹೇಳ್ತಾರೆ. ದ್ವಾರದ ಮೇಲ್ಭಾಗದಲ್ಲಿರುವುದರಿಂದ ಈ ಗಣಪತಿಯನ್ನು ತೋರಣ ಗಣಪತಿ ಎಂದು ಕರೆಯುತ್ತಾರೆ. ಮತ್ತು ಈ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಮತ್ತು ಸೇವೆ ಕೂಡ ಮಾಡಿದರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಕೂಡ ಭಕ್ತರ ದೃಢ ನಂಬಿಕೆ ಆಗಿರುತ್ತೆ ಮತ್ತು ಅನುಭವ ಕೂಡ ಆಗಿರುತ್ತೆ. ನೀವೀಗ ನೋಡ್ತಾ ಇರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಅದರದ್ದು ಒಂದು ಮಾದರಿನ ಶೃಂಗೇರಿನಲ್ಲೂ ಕೂಡ ಇಟ್ಟಿದ್ರು. ನೋಡಿ, ಒಳಗಡೆ ಇರೋದೇ ಸೀತಾದೇವಿ ಸಮೇತ ಶ್ರೀರಾಮ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿ ಕೂಡ ಇದೆ. ನೋಡಿ, ಇದು ಅಯೋಧ್ಯೆಯಲ್ಲಿ ಇರತಕ್ಕಂಥ ಮಾದರಿಯಂತೆ. ಸ್ವಲ್ಪ ಕೆಳಗಡೆ ಕುತ್ಕೊಂಡು ನೋಡಿ, ನಿಮಗೆ ಶ್ರೀರಾಮ ಕಾಣಿಸ್ತಾರೆ ಅಂತ ಹೇಳಿದರು. ಈ ರೀತಿಯಾಗಿ ನಾವು ನೋಡಿದ್ದನ್ನು ಹಾಗೆ ಫೋಟೋ ತೆಕ್ಕೊಂಡಿದ್ದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿಯೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಆಗಿರೋದು ಅಂಥೇಳಿ ಶೃಂಗೇರಿನಲ್ಲಿ ಒಂದು ಸೈಡಲ್ಲಿ ಇದು ಒಂದು ಮಾದರಿನ ಇಟ್ಟಿದ್ರು. ಅದು ನನಗೆ ಭಾಳ ಇಷ್ಟ ಆಯಿತು. ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥೇಳಿ ನಾನು ಇದನ್ನು ತಗೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲೂ ಕೂಡ ಪೂಜೆ ಕೂಡ ಆಗ್ತಾಯಿತ್ತು ಮತ್ತು ತುಂಬ ಜನ ಫೋಟೋಸ್ಗಳು ಕೂಡ ತೆಕ್ಕೊತಾ ಇದ್ರು. ಅಯೋಧ್ಯೆಗಂತೂ ಸದ್ಯಕ್ಕೆ ಹೋಗೋದಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಿ ಆದ್ರೂ ಫೋಟೋ ತೆಕ್ಕೊಂಡು ಅಯೋಧ್ಯೆಗೆ ಹೋದಷ್ಟೇ ಖುಷಿ ಪಡೋಣ ಅಂಥೇಳಿ ತುಂಬ ಜನ ಫೋಟೋ ತೆಕ್ಕೊಳ್ತಾ ಇದ್ರು. ನಾನು ಕೂಡ ಕೇಳಿಕೊಂಡೆ ವಿಡಿಯೋ ಮಾಡ್ಬೋದಾ ಅಂತ. ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಾದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು ಮತ್ತು ಇಲ್ಲಿ ಕೂಡ ಫೋಟೋ ತೆಕ್ಕೊತಾ ಇದ್ದಿದ್ದು. ನೋಡಿ, ಫುಲ್ಲು ಸುತ್ತ ಒಂದು ನಾನು ಬಂದಿದ್ದೀನಿ ವಿಡಿಯೋ ಮಾಡ್ಕೊಂಡು, ಹಿಂಭಾಗದಿಂದನೂ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಈ ರೀತಿಯಾಗಿ ಅಯೋಧ್ಯೆ ರಾಮ ಮಂದಿರದ ಒಂದು ಚಿತ್ರಣನ ನಾವಿಲ್ಲಿ ಶೃಂಗೇರಿನಲ್ಲೇ ನೋಡ್ತಾ ಇದ್ದೀವಿ. ನೋಡಿ, ತುಂಬಾ ಖುಷಿ ಆಗತ್ತಲ್ವಾ? ಯಾರಿಗೆಲ್ಲ ಅಯೋಧ್ಯೆ ರಾಮ ಮಂದಿರ ಇಷ್ಟ ಆಯಿತು ಇದು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇಲ್ಲಿ ಕೂಡ ಮೆಟ್ಟಲು ಎಲ್ಲ ಪ್ರತಿಯೊಂದು ಅಲ್ಲಿ ಅಯೋಧ್ಯೆಯಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದೇ ಮಾದರಿನಲ್ಲೇ ಇಲ್ಲೂ ಕೂಡ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಇಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಯಾರಿಗಿಷ್ಟ ಆಗಲ್ಲ ಫೋಟೋ ವಿಡಿಯೋ ಅಂದರೆ, ಇವಾಗ ಎಲ್ಲರೂ ಇಷ್ಟಪಡ್ತೀವಿ. ನಾನು ನನ್ನ ಫ್ರೆಂಡ್ ಇಲ್ಲಿ ಮತ್ತೆ ಫೋಟೋ ತೆಕ್ಕೊಂಡ್ವಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಈ ದೇವಸ್ಥಾನದ ಪಕ್ಕದಲ್ಲಿ ತುಂಗಾ ನದಿ ಹರಿಯುತ್ತದೆ ಮತ್ತು ಅಲ್ಲಿ ಸಾವಿರಾರು ಮೀನುಗಳಿದೆ. ಅಂದರೆ ತುಂಬ ಸಂಖ್ಯೆಯಲ್ಲಿ ಮೀನುಗಳಿದೆ. ಆ ಮೀನಿಗೆ ಮೂಗುತಿ ಮೀನುಗಳು ಇರುವುದು ತುಂಬ ವಿಶೇಷ. ಹಾಗೂ ಭಕ್ತರು ಇವುಗಳಿಗೆ ಮಂಡಕ್ಕಿಯನ್ನು ಪ್ರೀತಿಯಿಂದ ಅರ್ಪಿಸ್ತಾರೆ. ಅವುಗಳ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಆದಿಶಂಕರಾಚಾರ್ಯರು ಸೇರಿದಂತೆ ಇಲ್ಲಿಯವರೆಗೆ ಸುಮಾರು 36 ಪೀಠಾಧಿಪತಿಗಳು ಈ ಮಠವನ್ನು ಸಂರಕ್ಷಿಸುತ್ತಾ ಬಂದಿದ್ದಾರೆ. ಮತ್ತು ಇಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ಅನುಕೂಲ ಸಹ ಇದೆ. ಫ್ರೆಂಡ್ಸ್, ನನಗೆ ಎಷ್ಟು ಮಾಹಿತಿ ಗೊತ್ತಿತ್ತೋ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಗೊತ್ತಿದೆ ಅಲ್ವಾ, ಹಾಗೆ ಒಂದು ಲೈಕ್ ಕೊಡಬೇಕು, ಕಮೆಂಟ್ ಮಾಡಬೇಕು. ನಿಮ್ಮ ಕಮೆಂಟು ಹಾಗೂ ನಿಮ್ಮ ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ. ಮತ್ತು ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿ ನಾನು ವಿಡಿಯೋ ನೋಡ್ತಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಾವು ಶೃಂಗೇರಿನಲ್ಲೇ ಟಿಫಿನ್ ಮಾಡಿಕೊಂಡು ಮುಂದಿನ ಪ್ರಯಾಣಕ್ಕೆ ಹೊರಟ್ವಿ. ರೂಮ್ ಕೂಡ ವೆಕೇಟ್ ಮಾಡಿ ಹೊರಡ್ತಾ ಇದ್ವಿ. ಎಷ್ಟು ಗಂಟೆ ಈಗ? 9:15.
9:15ಗೆ ಶೃಂಗೇರಿ ದರ್ಶನ ಮುಗಿಸಿ ಹೊರಡ್ತಾ ಇದ್ದೀವಿ. ಖಾಲಿ ಇದೆ, ಯಾರ್ಯಾರು ಬರ್ತೀರಾ ಬರ್ಬೋದು. ಸುಜಾತ್ ಅವರೇ 2 ಸೀಟ್ ಖಾಲಿ ಇದೆಪ್ಪ, ಬರ್ತೀರಾ ಬರ್ಬೋದು. ಶೃಂಗೇರಿ 2 ಸೀಟ್ ಖಾಲಿ ಇದೆ, ಪ್ಲೀಸ್ ಯಾರೆಲ್ಲ ಬರ್ತೀರಾ ಬರ್ಬೋದು. ಆಧಾರ್ ಕಾರ್ಡು ಕೂಡ ಕೇಳಲ್ಲ ನಾವು, ಹಾಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಲ್ವಾ ವಸಿಮವ್ರೆ? ಆಧಾರ್ ಕಾರ್ಡು ಕೇಳಲ್ಲ. ಸಾರಿ, ಕ್ಷಮಿಸಿ, ಕ್ಷಮೆ ಇರಲಿ. ಶೃಂಗೇರಿಯಿಂದ ಸಿಗಂದೂರಿಗೆ ಆಧಾರ್ ಕಾರ್ಡ್ ಕೂಡ ಕೇಳಲ್ಲ, ಫ್ರೀ ಆಗಿ ಕರ್ಕೊಂಡು ಹೋಗ್ತೀವಿ ಸಿಗಂದೂರ್ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ. ಬನ್ನಿ ಬನ್ನಿ ಯಾರೆಲ್ಲ ಬರ್ತೀರಾ. ಆಧಾರ್ ಕಾರ್ಡ್ ಕೂಡ ಕೇಳಲ್ಲ ನೋಡಿ. ಸರಿನಾ ಈಗ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.